ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ಎಲ್ಲರೂ ಕೂಡ ಕ್ಷೇಮವಾಗಿ ಇದ್ದೀರಾ. ನಿಮ್ಮ ಮನೆಗಳಲ್ಲಿ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ, ಆಯಿತಾ. ಮತ್ತು ಕೊರೋನಾಗಳ ಸಿಂಪ್ಟಮ್ ಬರ್ತಾ ಇದೆ. ಮೊದಲು ಆರೋಗ್ಯ, ಹಾಗಾಗಿ ಕನ್ನಡದಲ್ಲಿ ಒಂದು ಗಾದೆ ಇದೆ, ಆರೋಗ್ಯವೇ ಭಾಗ್ಯ ಅಂತ. ಎನಿಹೋ, ನಮ್ಮ ದ್ವಿತೀಯ PUC ಸೈನ್ಸ್ ವಿದ್ಯಾರ್ಥಿಗಳು ತಮ್ಮ ಇಂಪ್ರೂವ್ಮೆಂಟಿಗಾಗಿ ಹಾಗೂ NC ಅಂತ ಬಂದಂಥ ವಿದ್ಯಾರ್ಥಿಗಳು ಬಯೋ ಎಕ್ಸಾಮನ್ನು ನಾಳೆ ಬರೆಯಲಿದ್ದಾರೆ. ಅಂಥ ವಿದ್ಯಾರ್ಥಿಗಳಿಗೆ ಅಂತಲೇ ಈ ಒಂದು ವಿಡಿಯೋವನ್ನು ಮಾಡುತ್ತಿರುವಂಥದ್ದು. ದಯವಿಟ್ಟು ಫಿಸಿಕ್ಸ್ ಎಕ್ಸಾಮ್ ಬರೆದು ಈ ಒಂದು ವಿಡಿಯೋವನ್ನು ನೋಡ್ತಾ ಇರೋರು ವಿದ್ಯಾರ್ಥಿಗಳಿಗೆ ಒಂದು ನಾನು ರಿಕ್ವೆಸ್ಟನ್ನು ಮಾಡ್ಕೊಳ್ತಾ ಇದ್ದೇನೆ. ದಯವಿಟ್ಟು ನನ್ನ ಪ್ರೀತಿಯ ಫಿಸಿಕ್ಸ್ ವಿದ್ಯಾರ್ಥಿಗಳೇ, ನಿಮ್ಮ ಕ್ವಶನ್ ಪೇಪರನ್ನು ನಮ್ಮ ಮೇಲ್ ಐ ಡಿಗೆ ಕಳುಹಿಸಿಕೊಡಿ. ನಮ್ಮ ಮೇಲ್ ಐ ಡಿ ಎಲ್ಲರಿಗೂ ಕೂಡ ಈಗ ಚೆನ್ನಾಗಿ ಗೊತ್ತು, ಯಾಕಂದರೆ ಎಲ್ಲರೂ ಕೂಡ ಉಚಿತವಾಗಿ PDF ಕಾಪಿ, ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜು ಎಲ್ಲದೂ ಕೂಡ ತರಿಸಿಕೊಂಡಿದ್ದೀರಾ. ಈಗಲೂ ಕೂಡ ನಾನು ಹೇಳ್ತಾ ಇದ್ದೀನಿ, ಬಯೋ ಯಾರೆಲ್ಲ ಫೇಲ್ ಆಗಿದ್ದೀರೋ ನಿಮಗೆ ಒಂದೇ ನಾನು ಮಾತು ಹೇಳೋದು, ನಾನು ಕೊಟ್ಟಂತಹ ವಿಡಿಯೋದಲ್ಲಿ ಹೌದಲ್ವಾ, 1 2 3 4ನೇ ವಿಡಿಯೋ, ಮೇಲಿನಿಂದ 4ನೇ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಬಯೋ ಪಾಸಿಂಗ್ ಪ್ಯಾಕೇಜ್ ಕೊಟ್ಟಿದ್ದೇನಲ್ವ, ಅದು ಸಾಕು ಪಾಸ್ ಆಗಲಿಕ್ಕೆ. ಸ್ಕೋರ್ ಮಾಡಬೇಕು ಅಂದರೂ ಕೂಡ ಅದೇ ಒಂದು ವಿಡಿಯೋ, ಅದೇ ಒಂದು PDF ಕಾಪಿ ಸಾಕು. ಅದು ಸ್ಕೋರಿಂಗ್ ಕೂಡ ಹೌದು, ಪಾಸಿಂಗ್ ಕೂಡ ಹೌದು, ಆಯಿತಾ. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್ ಲೆಟ್ ಮೀ ಸ್ಟಾರ್ಟ್. ಈಗ ನಾವು ನಿಮಗೋಸ್ಕರ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೇವೆ. ಏನು ಅಂದರೆ, ಎಲ್ಲರೂ ಕೂಡ ನಾಳೆ ಎಕ್ಸಾಮ್ ಬಯೋ ರೆಡಿ ಇದ್ದೀರಾ? ನೋಡೋಣ ಯಾವ ರೀತಿಯಾಗಿ ತಾವುಗಳು ರೆಡಿಯಾಗಿದ್ದೀರಾ ಎಕ್ಸಾಮಿಗೆ ಅಂತ. ಮೆಥಡ್ ಆಫ್ ಡಿಸ್ಕರೇಜ್ ಸೆಲ್ಫ್ ಪಾಲಿನೇಷನ್ ಆರ್ ಪ್ರಮೋಟ್ ಕ್ರಾಸ್ ಪಾಲಿನೇಷನ್ ಈಸ್ ಡ್ಯಾಶ್ ಅಂತ ಪ್ರಶ್ನೆ ಕೇಳಲಾಗಿದೆ. ಕ್ವಶನ್ ನಂಬರ್ 1, ABCD 4 ಆಪ್ಷನ್ಸ್ ಆರ್ ದೇರ್. ಇದರಲ್ಲಿ ಯಾವುದಾದ್ರೂ ಒಂದು ಮಾತ್ರ ಸರಿ ಇರುತ್ತೆ. ಈಗ ನೋಡೋಣ. ಪೋಲನ್ ರಿಲೀಸ್ ಆ್ಯಂಡ್ ಸ್ಟಿಗ್ಮಾ ರೆಸ್ಪೆಕ್ಟಿವಿಟಿ ಆರ್ ನಾಟ್ ಏನಿದು ಸಿನ್ಕ್ರೊನೈಸ್ಡ್. ಆಪ್ಷನ್ ಬಿ, ಆ್ಯಂಥರ್ ಆ್ಯಂಡ್ ಸ್ಟಿಗ್ಮಾ ಆರ್ ಪ್ಲೇಸ್ಡ್ ಅಟ್ ಡಿಫ್ರೆಂಟ್ ಪೊಸಿಷನ್ಸ್. ಎರಡು ಕೂಡ ಸರಿ ಕಾಣ್ತಾ ಇದೆ ಅಲ್ವಾ? ನೋಡೋಣ. ಸೇಮ್ ಹೈಟ್ ಆಫ್ ಸ್ಟಾಮಿನಾ ಆ್ಯಂಡ್ ಸ್ಟಿಗ್ಮಾ, ಇದು ತಪ್ಪು. ಆಪ್ಷನ್ ಡಿ ಹಾಗಿದ್ರೆ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಡಿ ಆಗಿರುತ್ತೆ. ನಿಮ್ಮ ಆಪ್ಷನ್ A, B ಎರಡೂ ಕೂಡ ಸರಿ ಇದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. Question number 2, my dear children, find out A, B and C in the flow chart given below. ಇದರಲ್ಲಿ ತಗೊಳ್ಳು ಚಾರ್ಟನ್ನು ನೋಡ್ಬೋದು. N, 2N, 3N ರೆಸ್ಪೆಕ್ಟಿವ್ಲಿ, ಅಂದರೆ A ಅಂದರೆ N, B ಅಂದರೆ 2N, C ಅಂದರೆ 3N. ಹಾಗಿದ್ರೆ Aನ ಏನಂತ ರೆಪ್ರೆಸೆಂಟ್ ಆಗಿದೆ ಇಲ್ಲಿ ಅಂದರೆ ಮೇಲ್ ಗ್ಯಾಮೆಟೈಟ್, ಯಾವುದು ಫೀಮೇಲ್ ಗ್ಯಾಮೆಟೈಟ್, ಮೇಲ್ ಗ್ಯಾಮೆಟೈಟ್, ದೆನ್ ಎಂಡೋಸ್ಪರ್ಮ್ ಅಂತ ಇದೆ. ಹಾಗಿದ್ದರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ತಾವುಗಳು ಕಂಡುಹಿಡಿದು ABCDನಲ್ಲಿ ಸರಿಯಾದದ್ದನ್ನು ಕಂಡುಹಿಡಬೇಕು. ನೋಡಿ, N ಅಂದರೆ ಮೇಲ್ ಗ್ಯಾಮೆಟೈಟ್, ಆಯಿತಾ. B ಅಂತ ಹೇಳಿದರೆ ಪೋಲಾರ್ ನ್ಯೂಕ್ಲಿ, ದೆನ್ C ಅಂದರೆ ಎಂಡೋಸ್ಪರ್ಮ್. ಹಾಗಿದ್ರೆ ಸರಿಯಾದ ಉತ್ತರ ಬಂದು ರೈಟ್ ಆನ್ಸರ್ ಈಸ್, ಮೈ ಡಿಯರ್ ಚಿಲ್ಡ್ರನ್, ಆಪ್ಷನ್ C ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3, ದ ರೀಸನ್ ಫಾರ್ ಕಾರ್ಪಸ್ ಲ್ಯೂಟಿಯಮ್ to degenerate during menstrual cycle is dash ಅಂತ ಇದೆ. Question number 3, right answer is, my dear children, option A, absence of fertilization is the right answer. Question number 4, give the name of 2 hormones A and B in the sequence given below. Right answer is, my dear children, ತಾವುಗಳು ಡಯಾಗ್ರಾಮನ್ನು ನೋಡ್ಕೋಬೋದು, ಆಯಿತಾ. ಸ್ಟಿಮ್ಯುಲೇಟ್ ಸ್ಪರ್ಮೋಟೋಜೆನಿಸಿಸ್, ಹೌದಲ್ವಾ, ಜೆನಿಸಿಸ್. ಹಾಂ, ಬನ್ನಿ. ಕ್ವಶನ್ ನಂಬರ್ 4, ರೈಟ್ ಆನ್ಸರ್ ಈಸ್ GnRH ಆ್ಯಂಡ್ FSH, ಅಂದರೆ ಆಪ್ಷನ್ ಡಿ ಅನ್ನುವಂಥದ್ದಿದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಬನ್ನಿ. ಕ್ವಶನ್ ನಂಬರ್ 5, ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಸೆಕ್ಶುಯಲ್ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಈಸ್ ನಾಟ್ ಕ್ಯೂರಬಲ್ ಅಂತ ಇದೆ. ಅಂದರೆ ಕೆಲವೊಂದು ಕಾಯಿಲೆಗಳು ಕ್ಯೂರಬಲ್ಲೇ ಆಗಲ್ಲ ಅಂಥದ್ರಲ್ಲಿ ಈ 4 ಆಪ್ಷನಲ್ಲಿ ಯಾವುದು? ಕ್ವಶನ್ ನಂಬರ್ 5, ಇದಕ್ಕೆ ಹೆಪಟೈಟಿಸ್ B ಅಂತ ಇದೆ ಅಲ್ವಾ, ಈ ಕಾಯಿಲೆ ಅನ್ಕ್ಯೂರಬಲ್, ನಾಟ್ ಕ್ಯೂರಬಲ್ ಅನ್ನುವಂಥದ್ದು ಇಲ್ಲಿ ಪ್ರಸ್ತುತಪಡಿಸಲಾಗಿದೆ. ಕ್ವಶನ್ ನಂಬರ್ 6ಅನ್ನು ಈಗ ನೋಡ್ತಾ ಹೋಗೋಣ. ಥಲಾಸೀಮಿಯಾ ಆ್ಯಂಡ್ ಸಿಕಲ್ ಸೆಲ್ ಅನಿಮಿಯಾ ಆರ್ ಕಾಸ್ಡ್ ಡ್ಯೂ ಟು ಪ್ರಾಬ್ಲಮ್ ಇನ್ ಗ್ಲೋಬಿನ್ molecule synthesis. Select the correct option given below.
A, B, C, D. ಟೋಟಲ್ 4 ಆಪ್ಷನ್ಸ್ ಆರ್ ದೇರ್. ನಾನು ನಿಮಗೆ ಒಂದು ಕ್ಲೂ ಕೊಟ್ಟ ಹಾಗೆ 99% ಇದು ಆಪ್ಷನ್ ಬೋತ್ ಎ ಬಿ ಆ್ಯಂಡ್ ಸಿ ಅಥವಾ ಆಪ್ಷನ್ ಬೋತ್ ಎ ಆ್ಯಂಡ್ ಬಿ ಅಂತ ಇರುವಂಥದ್ದು ಆನ್ಸರೇ ಜಾಸ್ತಿ ಕಂಡು ಬರುವಂಥದ್ದು. ಕಣ್ಣು ಮುಚ್ಕೊಂಡು ಆಪ್ಷನನ್ನು ಟಿಕ್ ಹಾಕಿ ಬಂದರೆ ನಾಳೆ ಎಕ್ಸಾಮಲ್ಲಿ 0 ಮಾರ್ಕ್ಸ್ ಬರುತ್ತೆ. ಸ್ವಲ್ಪ ಓದಿ, ಯಾಕಂದರೆ ವರ್ಷ ಇಡೀ ಬಯೋ ಓದಿರ್ತೀರ. Here right answer is question number 6, that is option D is the right answer. Both A and B are the right. Question number 7, why both the strands of DNA are not copied during transcription? Question number 7, right answer is, my dear children, because RNA molecule with different sequence will be formed. Clear? So the strands of DNA are not copied during transcription ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಹಾಗಿದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 8, ದಿ ಕರೆಕ್ಟ್ ಆರ್ಡರ್ ಆಫ್ ಎವಲ್ಯೂಷನ್ ಆಫ್ ಪ್ಲಾನೆಟ್ ಫಾರ್ಮ್ಸ್ ಥ್ರೂ ಜಿಯಾಲಜಿಕಲ್ ಪೀರಿಯಡ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 8, ರೈಟ್ ಆನ್ಸರ್ ಈಸ್, ಮೈ ಡಿಯರ್ ಚಿಲ್ಡ್ರನ್, ಆಪ್ಷನ್ ಸಿ, ಪೆಲಜೋಯಿಕ್, ಮಿಜೋಯಿಕ್, ಆಯಿತಾ, ಸಿನೋಜೋಯಿಕ್, ಆಯಿತಾ. ಪ್ರೊನೌನ್ಸಿಯೇಷನ್ ನಿಮಗೆ ಚೆನ್ನಾಗಿ ಗೊತ್ತು. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 9, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆ್ಯನ್ ಆಟೋಮ್ಯೂನ್ ಡಿಸೀಸಸ್ ಅಂತ ಇದೆ. ಕ್ವಶನ್ ನಂಬರ್ 9, ಎ ಬಿ ಸಿ ಡಿ. ರಿಯೋಮೆಟಾಯ್ಡ್ ಆರ್ಥ್ರೈಸಿಸ್ ಇಸ್ ದ ರೈಟ್ ಆನ್ಸರ್. ಆರ್ಥ್ರೈಟಿಸ್, ಆಯಿತಾ. ಪ್ರೊನೌನ್ಸಿಯೇಷನ್ ತಪ್ಪಾದರೆ ಕ್ಷಮಿಸಿ. ಕ್ವಶನ್ ನಂಬರ್ 9, ರೈಟ್ ಆನ್ಸರ್ ಈಸ್, ಮೈ ಡಿಯರ್ ಚಿಲ್ಡ್ರನ್, ಆಪ್ಷನ್ ಎ. ಕ್ವಶನ್ ನಂಬರ್ 10, ಆಂಟಿಬಯೋಟಿಕ್ ಪೆನಿಸಿಲಿನ್ ಈಸ್ ಪ್ರೊಡ್ಯೂಸ್ಡ್ ಫ್ರಮ್ ವಿಚ್ ಮೈಕ್ರೋ ಆರ್ಗ್ಯಾನಿಸಮ್ಸ್? ಕ್ವಶನ್ ನಂಬರ್ 10ಕ್ಕೆ ಸರಿಯಾದ ಉತ್ತರ ಪೆನಿಸಿಲಿಯಮ್ ನೋಟೇಟಮ್ is the right answer is option C. Question number 11, Agrobacterium tumefacius transfer normal cells into tumor by delivering a piece of DNA known as dash ಅಂತ ಇದೆ. 11ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ದಟ್ ಈಸ್ ಆಪ್ಷನ್ ಸಿ, TDNA ಅಂತ ಇದೆ ಅಲ್ವಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 12, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಇಲ್ಲಿ 2 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. 2 ಸರಿನಾ ಅಥವಾ 2 ತಪ್ಪ, ಅಥವಾ 1 ಸರಿನಾ 2ನೇ ತಪ್ಪ, ಅಥವಾ 1ನೇ ತಪ್ಪ 2ನೇ ಸರಿನಾ ಅಂತ 4 ಆಪ್ಷನನ್ನು ಇಲ್ಲಿ ನೀಡಲಾಗಿದೆ. ಹೌದಲ್ವಾ ವಿದ್ಯಾರ್ಥಿಗಳೇ? ನೋಡಿ, 4 ಆಪ್ಷನ್ಸ್ ಆರ್ ದೇರ್. ಹಾಗಿದ್ರೆ ಇದರಲ್ಲಿ ಸ್ಟೇಟ್ಮೆಂಟನ್ನು ನೋಡೋಣ. ಪ್ಲಾಸ್ಮಿಡ್ DNA ಆ್ಯಕ್ಟ್ಸ್ ಆ್ಯಸ್ ವೆಕ್ಟರ್ ಟು ಟ್ರಾನ್ಸ್ಫರ್ ದ ಪೀಸ್ ಆಫ್ DNA ಅಟ್ಯಾಚ್ಡ್ ಟು ಇಟ್. This is the statement 1. Statement 2, vector DNA act as plasmids to transfer the piece of DNA attached to it ಅಂತ ಇದೆ. ಕ್ವಶನ್ ನಂಬರ್ 12 ನಾವು ನೋಡೋದಾದರೆ ಅಲ್ಲಿ ಈ ಸ್ಟೇಟ್ಮೆಂಟ್ 1 ಸರಿಯಾದ ಉತ್ತರ ಅಂತ ಅನ್ನಿಸ್ತಾ ಇದೆ. ಹಾಗಿದ್ರೆ ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್. ಆಪ್ಷನ್ ಎ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ಆಪ್ಷನ್ ಎನಲ್ಲಿ ಏನಿದೆ? ಸ್ಟೇಟ್ಮೆಂಟ್ 1 is true but 2 is false. ಎಸ್. ಕ್ವಶನ್ ನಂಬರ್ 13, ಮೈ ಡಿಯರ್ ಚಿಲ್ಡ್ರನ್, ಐಡೆಂಟಿಫೈ ದಿ ಕರೆಕ್ಟ್ ಸ್ಟೇಟ್ಮೆಂಟ್ ಎ ಬಿ ಸಿ ಡಿ. ಇಲ್ಲಿ ನಾವು ನೋಡೋದಾದರೆ ಡೈರೆಕ್ಟಾಗಿ ಆನ್ಸರ್ ಕಡೆಗೆ ಹೋಗೋಣ, ಟೈಮ್ ಇಲ್ಲ ಅಲ್ವಾ. ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಟಾಕ್ಸಿನ್ ಎಕ್ಸಿಟ್ಸ್ ಆ್ಯಸ್ ಅ ಪ್ರೋಟೀನ್ ದಟ್ ಈಸ್ ಕನ್ವರ್ಟೆಡ್ ಇಂಟು ಪ್ರೋಟಾಕ್ಸಿನ್ ಇನ್ ದಿ ಇನ್ಸೆಕ್ಟ್ ಗಟ್. ದಟ್ ಈಸ್ ಕ್ವಶನ್ ನಂಬರ್ 13, ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಕ್ವಶನ್ ನಂಬರ್ 14, ಡ್ಯೂರಿಂಗ್ ಡಿಕಂಪೋಸಿಷನ್ bacterial and fungal enzymes degrade detritus into simple inorganic substance. The process is known as dash. Question number 14, right answer is catabolism is the right answer is option B. Question number 15, the following are the in situ conversation approaches except ಡ್ಯಾಶ್ ಅಂತ ಇದೆ. 15ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಬೆಟಾನಿಕಲ್ ಗಾರ್ಡನ್ಸ್ ಇಸ್ ದ ರೈಟ್ ಆನ್ಸರ್. ಬೆಟಾನಿಕಲ್ ಗಾರ್ಡನ್ಸ್ ಇಸ್ ದ ರೈಟ್ ಆನ್ಸರ್. ಈಗ 15 MCQಸ್ಗಳು ಕೊಟ್ಟಿದ್ದರು. 15 MCQಸ್ಗಳನ್ನು ತಾವುಗಳು ಕಂಪಲ್ಸರಿಯಾಗಿ ನಿಮ್ಮ ಎಕ್ಸಾಮಲ್ಲಿ ಬರೀಬೇಕು. ಯಾವುದೂ ಕೂಡ ಎಕ್ಸ್ಟ್ರಾ ಇರಲ್ಲ.
ಆಯಿತಾ. ಕಂಪಲ್ಸರಿ, ಇಟ್ಸ್ ಎ ಮ್ಯಾಂಡೇಟ್ರಿ ಟು ಅಟೆಂಡ್ ಆಲ್. ಆದರೆ ಅದು ನಿಮ್ಮ ಹಣೆ ಬರ. ನೀವು ಅಟೆಂಡ್ ಮಾಡಲಿಲ್ಲ ಅಂದರೂ 0 ಮಾರ್ಕ್ಸು, ಅಟೆಂಡ್ ಮಾಡಿ ತಪ್ಪಾದರೂ 0 ಮಾರ್ಕ್ಸು. ಹಾಗಾಗಿ ಲಕ್ಕನ್ನು ಟ್ರೈ ಮಾಡಿ ಆಯಿತಾ. ಎಕ್ಸಾಮಲ್ಲಿ ಎಂಟಿ ಪೇಪರ್ ಕೊಡೋಕ್ಕಿಂತ ಪ್ಲೀಸ್ ಅಟೆಂಡ್ ದೋಸ್ MCQs. ಈಗ ಮೇನ್ ಕ್ವಶನ್ 2 ಪಾರ್ಟ್ ಎ. ಟೋಟಲ್ 5 fill in the blanks are there. Pollen grains are well preserved as fossils because of the presence of dash. ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ದಟ್ ಈಸ್ ಏನಿದು ಸೊರೋಫೋಪೋಲೆಲಿನ್ ಆಯಿತಾ. ದಟ್ ಈಸ್ 4th ಆಪ್ಷನ್ ಇದೆ ಅಲ್ವಾ, 3rd ಆಪ್ಷನ್, ದಟ್ ಈಸ್ ದಿ ಆನ್ಸರ್. ಕ್ಲಿಯರ್? ಇನ್ blastocytes, the inner cell mass contains certain cells called dash cells which have the potency to give rise to all the tissues and organs. Question number 17. Right answer is, my dear children, that is stem. Stem is the right answer. STEM. Question number 18. Progestogens alone or in the combination with estrogen can also be used by females as dash under the skin. Question number 18. Right answer is, my dear children, ಇದಕ್ಕೆ ರೈಟ್ ಆನ್ಸರು ಇಮ್ಯುನೋ ಸೂಪರ್ಸಿವ್ ಏಜೆಂಟ್ ಅಂತ ಇದೆ ಅಲ್ವಾ, ಲಾಸ್ಟಿಗೆ ದೊಡ್ಡಕ್ಕಿದೆ ಅಲ್ವಾ ಆಪ್ಷನ್ನು, ಅದು ಸರಿಯಾದ ಉತ್ತರ ಕ್ವಶನ್ ನಂಬರ್ 18ಕ್ಕೆ. Question number 19. The process of evolution of different species in a given geographical area starting from a point and literally radiating to other areas of geography habits is called dash. Question number 19. Right answer is ಇಲ್ಲಿ ಆಪ್ಷನ್ 1 ಇದೆ ಅಲ್ವಾ, ಅಡಾಪ್ಟಿವ್ ರೇಡಿಯೇಷನ್ ಈಸ್ ದ ರೈಟ್ ಆನ್ಸರ್. ಮೈ ಡಿಯರ್ ಚಿಲ್ಡ್ರನ್, ವಿ ಆರ್ ಇನ್ ದಿ ಲಾಸ್ಟ್ ಕ್ವಶನ್ ಆಫ್ ಪಾರ್ಟ್ ಎ. ಸೈಕ್ಲೋಸ್ಪೋರಿನ್ ಎ ಈಸ್ ಯೂಸ್ಡ್ ಆ್ಯಸ್ ಡ್ಯಾಶ್ ಅಂತ ಇದೆ. ಎ ಈಸ್ ಯೂಸ್ಡ್ ಆ್ಯಸ್ ಡ್ಯಾಶ್. ಇದಕ್ಕೆ ನೋಡಿ ಸ್ವಲ್ಪ ಒಂದು ಆನ್ಸರ್ ತಪ್ಪಾಗಿದೆ. 18ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಇಂಪ್ಲಾಂಟ್ ಅಂಡರ್ ದ ಸ್ಕಿನ್ ಅನ್ನುವಂಥದ್ದು ಸರಿ. ಇಂಪ್ಲಾಂಟ್ 18ನೆಯ ಪ್ರಶ್ನೆಗೆ ಇಂಪ್ಲಾಂಟ್ ಇಸ್ ದ ರೈಟ್ ಆನ್ಸರ್. ಓಕೆ, ಸಾರಿ. Question number 20, my dear children. Immuno suppressive agent is the right answer for question number 20. I repeat, question number 16, right answer is sporopollenin is the right answer. Question number 17, stem is the right answer. Question number 18, implant is the right answer. Question number 19, adaptive radiation is the right answer. Question number 20, my dear children, immuno suppressive agent is the right answer. Thank you for your patience. ಧನ್ಯವಾದಗಳು. ಈಗ ಪಾರ್ಟ್ ಬಿ ನೋಡೋದಾದರೆ ಇಲ್ಲಿ ನಿಮಗೆ 2 ಅಂಕದ ಪ್ರಶ್ನೆಗಳನ್ನು ನೋಡ್ಬೋದು. ಪ್ರತಿಯೊಂದು ಪ್ರಶ್ನೆಯಲ್ಲಿ ನಿಮಗೆ 2 ರೀತಿಯಾದಂಥ ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗಿರುತ್ತೆ. ಫಾರ್ ಎಕ್ಸಾಂಪಲ್, ವಾಟ್ ಆರ್ IUDs? ಗಿವ್ 2 ಎಕ್ಸಾಂಪಲ್ಸ್. ನೋಡಿ, IUDs ಅಂತ ಅದೇನು ಅಂತ ಬರೆದ್ರೆ ಅದಕ್ಕೆ 1 ಮಾರ್ಕ್ಸ್ ಸಿಕ್ಬಿಡುತ್ತೆ. 2 ಎಕ್ಸಾಂಪಲ್ಸ್ ಬರೆದ್ರೆ ಪ್ರತಿಯೊಂದು ಎಕ್ಸಾಂಪಲ್ಗೆ ಅರ್ಧ ಅಂಕ ಇರುತ್ತೆ. ಹೌ ಆ್ಯಂಡ್ ಅಂಡರ್ ವಿಚ್ ಕಂಡೀಷನ್ ಅಂತ ಇದೆ. ಹೌ ಅಂತ ಬರೆದ್ರೆ ಅದಕ್ಕೆ ಆನ್ಸರ್ ಅದಕ್ಕೆ ಹೇಗೆ ಅಂತ ಅದಕ್ಕೆ 1 ಅಂಕ. ಅಂಡರ್ ವಿಚ್ ಕಂಡೀಷನ್ ಅದರ ಬಗ್ಗೆ ಬರೆದ್ರೆ ಅದಕ್ಕೆ 1 ಅಂಕ ಇಲ್ಲಿ ನಿಮಗೆ ಸಿಗುತ್ತೆ. ವಾಟ್ ಈಸ್ ಪಾಯಿಂಟ್ ಮ್ಯೂಟೇಷನ್ ಅಂತ ಇದೆ, ಅದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಗಿವ್ ಆ್ಯನ್ ಎಕ್ಸಾಂಪಲ್ ಅದು ಕೂಡ ಬರೆದಿದ್ದೀರಾ ಅಂದರೆ ಅದಕ್ಕೂ 1 ಮಾರ್ಕ್ಸ್ ಕ್ರೆಡಿಟ್ ಆಗುತ್ತೆ. ಈ ರೀತಿಯಾಗಿ ತಾವುಗಳು ಪೂರ್ತಿ ಕ್ವಶನ್ ಪೇಪರಲ್ಲಿ ಕರೆಕ್ಟಾಗಿ ಕೋರ್ ಸಬ್ಜೆಕ್ಟ್ ಇರುತ್ತೆ. ಪಾಯಿಂಟ್ ವೈಸ್ ಕರೆಕ್ಟಾಗಿ ನೀವು ಉತ್ತರಗಳನ್ನು ಬರೆದ್ರೆ ನಿಜವಾಗಿಯೂ ಔಟ್ ಆಫ್ ಅಂಕಗಳನ್ನು ಗಳಿಸಬಹುದಾಗಿರುತ್ತೆ. ಬರೇ ಡಯಾಗ್ರಾಮ್ಸ್ ಮೇಲೆ ಡಿಪೆಂಡ್ ಆದವರು ಯಾವತ್ತೂ ಪಾಸ್ ಆಗಲ್ಲ ಸರ್. ಡೂ ಹಾರ್ಡ್ ವರ್ಕ್ ಯಾರು ಮಾಡ್ತಿರೋ ಸಕ್ಸಸ್ ಅವ್ರ ಜೊತೆನೇ ಇರುತ್ತೆ. ಸ್ಮಾರ್ಟ್ ವರ್ಕ್ ಯಾರು ಮಾಡ್ತಿರೋ ಅವ್ರ ಎಕ್ಸಾಮ್ ಹಾಲಲ್ಲಿ ಖುಷಿಯಾಗಿ ಬರ್ತಾರೆ. ಫಾರ್ ಎಕ್ಸಾಂಪಲ್, ಈ ಬಯೋ ಸಬ್ಜೆಕ್ಟಿಗೆ ಏನೆಲ್ಲ ಓದಬೇಕು ಅಂತ ನಾನು ನಿಮಗೆ ಜಾನ್ವರಿ ತಿಂಗಳಿಂದನೇ ಹೇಳ್ತಾ ಇದ್ದೀನಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಮಾಡಲ್ 1 ಕ್ವಶನ್ ಪೇಪರ್ ಈಸ್ ವೆರಿ ಇಂಪಾರ್ಟೆಂಟ್. ವಿತ್ ಕೀ ಆನ್ಸರ್ ಅಪ್ಲೋಡ್ ಮಾಡಿದ್ದೀನಿ, ಓದ್ಕೊಳ್ರಲ್ಲೇ ಅಂತ. ಮಾಡಲ್ 2 ಕ್ವಶನ್ ಪೇಪರ್, ಮಾಡಲ್ 3 ಕ್ವಶನ್ ಪೇಪರ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್. 3 ಕ್ವಶನ್ ಪೇಪರ್ ಆಯಿತು. ಎಕ್ಸಾಮ್ 1 ಕ್ವಶನ್ ಪೇಪರ್, ಎಕ್ಸಾಮ್ 2 ಕ್ವಶನ್ ಪೇಪರ್ಸ್ ಆರ್ ವೆರಿ ಇಂಪಾರ್ಟೆಂಟ್. 5 ಪೇಪರ್ ಆಯಿತು. ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಅದು ನಿಮಗೆ ಬಿಟ್ಟಿದ್ದು. ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿರೋ, ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಈಗಲೂ ಕೂಡ ಸಮಯವಿದೆ. ಏನೂ ಓದಿಲ್ಲ ಅಂತಹ ವಿದ್ಯಾರ್ಥಿಗಳು ಕೂತ್ಕೊಂಡು
10 ಟೈಮ್ಸ್ ರೀಡಿಂಗ್ ಈಸ್ ಈಕ್ವಲ್ ಟು 1 ಟೈಮ್ ರೈಟಿಂಗ್. ಬರೆದು ಕಲಿತ್ರೆ ನಿಮಗೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಓದಿದ ನೆನಪಿರಬೇಕು ಅಂತ ಹೇಳ್ತಾ ಇದ್ದೀರಾ, ನೆನಪಿರಲ್ಲ ಅಂತ ಹೇಳ್ತಾ ಇದ್ದೀರಾ. ಆದರೆ ಮೊದಲು ಮಾಡುವಂಥ ಕೆಲಸ ತಾವುಗಳು ಏನು ಅಂದರೆ, ಓನ್ಲಿ ಯು ಆರ್ ಸೀಯಿಂಗ್, ಓನ್ಲಿ ಯು ಆರ್ ವಾಚಿಂಗ್, ಓನ್ಲಿ ಯು ಆರ್ ರೀಡಿಂಗ್, ದಟ್ ಈಸ್ ಯುವರ್ ಪ್ರಾಬ್ಲಮ್. ನಿಮಗೆ ತಂದೆ ತಾಯಿಯಾಗಲಿ, ಶಿಕ್ಷಕರಾಗಲಿ, ಗೆಳೆಯರಾಗಲಿ ಯಾರು ಎಷ್ಟು ಒಳ್ಳೆಯ ಉಪದೇಶ ಕೊಟ್ಟರು ನೀವು ಅದು ತಗೊಳಲ್ಲ. ಯಾಕೆ ತಗೊಳಲ್ಲ ಅಂದರೆ, ಯುವರ್ ಹಾರ್ಟ್ ಆ್ಯಂಡ್ ಮೈಂಡ್ ಈಸ್ ನಾಟ್ ರೆಡಿ ಟು ಎಕ್ಸೆಪ್ಟ್ ದಿ ವರ್ಡ್ಸ್ ಆಫ್ ಅದರ್ಸ್. ನಮ್ಮ ಮಾತನ್ನು ಕೇಳಿ ಬರೆದು ಕಲಿರಲೆ, ಹ್ಯಾಂಡ್ ರೈಟಿಂಗೂ ಚೆನ್ನಾಗಾಗತ್ತೆ, ಪ್ರಾಕ್ಟೀಸ್ ಮಾಡ್ದಂಗೂ ಆಗುತ್ತೆ, ಮೆಮೊರಿ ಪವರು ಇನ್ಕ್ರೀಸ್ ಆಗುತ್ತೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ 3. ಎಕ್ಸಾಮ್ ಆದ ತಕ್ಷಣ ದಯವಿಟ್ಟು ನಮಗೆ ನಿಮ್ಮ ಬಳಿ ಬರೆದಂತಹ ಕ್ವಶನ್ ಪೇಪರನ್ನು ನಮ್ಮ ಮೇಲ್ ಐಡಿಗೆ ಕಳುಹಿಸಿ ಕೊಡಿ. ಧನ್ಯವಾದಗಳು.